ಸಮುಪಾದಪಿ ಮಾತುಗಳು. ನಾನು ನಿಮ್ಮ ಪ್ರೀತಿಯ ಪ್ರೀತಿ. ಇವತ್ತೊಂದು ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ಒಂದು ನಾಲ್ಕು ಮಾತುಗಳು. ಗ್ಯಾಸ್ ಬೆಲೆ ಏರಿಕೆ ಅಡಿಗೆ ಮನೆ ಫುಲ್ ಶಾಕುರಿ. ಮೊನ್ನೆ ಗ್ಯಾಸ್ ತುಂಬಿಸ್ಕೊಂಬಂದಿದ್ನಿ, ಇನ್ನೂ 2 ವಾರ ಆಗಿಲ್ಲ, ಆಗ ಸುದ್ದಿ ಬಿಡ್ತಾ ಗ್ಯಾಸ್ ಬೆಲೆ ಫುಲ್ ಹೈ ಆಗಿದೆ ಅಂತ ಹೇಳಿ. ಮೊದಲು ಅಡುಗೆ ಮನೆ ಅಂದ್ರೆ ಫೀಲ್ ಬರ್ತಿತ್ತು ಚಪಾತಿ ರೊಟ್ಟಿ ಪಲ್ಯ ಅಂತೇಳಿ. ಇವಾಗ ಅಡುಗೆ ಮನೆ ಅಂದ್ರೆ ಫಸ್ಟ್ ಗ್ಯಾಸ್ ಬ್ಯಾಲೆನ್ಸ್ ಚೆಕ್ಕು. ಮೊದಲು ಒಂದು ಗ್ಯಾಸ್ ಸಿಲಿಂಡರ್ ಅಂದ್ರೆ ಒಂದು ಸಾಮಾನ್ಯ ಖರ್ಚು ರೀ. ಇವಾಗ ಒಂದು ಗ್ಯಾಸ್ ಸಿಲಿಂಡರ್ ಅಂದ್ರೆ ಇವಾಗ ಒಂದು ಲಕ್ಸುರಿ ಫೀಲಿಂಗ್. ನೋಡಿರಲ್ಲ ರೀಲ್ಸ್ ಒಳಗೆಲ್ಲ ಫುಲ್ ಟ್ರೆಂಡ್ ಆಗ್ತದ. ಇವಾಗ ಪಿ ಜಿ ಒಳಗಿರೋರು, ಬೆಂಗಳೂರು ಒಳಗಿರೋರೆಲ್ಲರೂ ಪಿ ಜಿ ಒಳಗೆ ಯಾರೇ ಇರ್ತಾರ, ಪಿ ಜಿ ಓನರ್ಸ್ ಎಲ್ಲ ಈ ಗ್ಯಾಸ್ ಬೆಲೆ ಏರಿಕೆ ಆದಾಗಿಂದನು ಎಲ್ಲ ಪಿ ಜಿ ಹೊರಗಡೆ ಎಲ್ಲ ಒಲಿ ಎಲ್ಲ ಹಾಕಿದ್ದಾರೆ. ಅಷ್ಟೇ ಯಾಕೆ ಈಗ ರೆಸ್ಟೋರೆಂಟ್ ಒಳಗೆ ಎಲ್ಲರೂ ನಾವು ನೋಡ್ಬೋದು, ಚಿಕ್ಕ ರೆಸ್ಟೋರೆಂಟ್ಸ್ ಒಳಗೆಲ್ಲ ಗ್ಯಾಸೇ ಯೂಸ್ ಮಾಡ್ತಾರೆ. ಎಲ್ಲರೂ ಹಳೆ ಕಾಲದ ಪದ್ಧತಿ ಅಂತ ಹೇಳ್ಕೊಂಡು ಸೌದೆ ಒಲೆ ಯೂಸ್ ಮಾಡಕ್ಕೆ ಅಡಾಪ್ಟ್ ಆಗಿದ್ದಾರೆ. ಅಷ್ಟೊಂದು ಬೆಲೆ ಹೈ ಆಗ್ಯದ, ಅಷ್ಟೊಂದು ರೇಟ್ ಹೈ ಆಗ್ಯದ. ನಾವು ಸಾಮಾನ್ಯ ಜನರೆಲ್ಲ ಹೆಂಗೆ ಬದುಕ್ತಾರೆ ಹೇಳ್ರಿ? ಇನ್ಮೇಲೆ ಏನಾದರೂ ಗ್ಯಾಸ್ ಖರ್ಚು ಮಾಡಬೇಕು ಅಂದ್ರೂ ಸ್ವಲ್ಪ ಹೆವಿ ಹಿಂದೆ ಮುಂದೆ ನೋಡ್ಬೇಕು. ಮೊನ್ನೆ ನೋಡಿದ್ವಿ, ಇವಾಗ ಯುದ್ಧ ಸ್ಟಾರ್ಟ್ ಆದ್ಮೇಲೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗತ್ತಂತೇಳಿ ಎಲ್ಲರೂ ಬ್ಯಾರೆಲ್ ತೊಗೊಂಡೋಗಿ ಪೆಟ್ರೋಲ್ ಬಂಕ್ಗಳು ನಿಂತು ಪೆಟ್ರೋಲ್ ಎಲ್ಲ ತುಂಬಿಸ್ಕೊಂಬಂದ್ರು. ಇವಾಗ ನೋಡಿದ್ರೆ ಸಡನ್ ಆಗಿ ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನೋಂಗೆ ಇನ್ನೊಂದು ಎಕ್ಸ್ಟ್ರಾ ತಿಂಗು ಗ್ಯಾಸ್ ಸಿಲಿಂಡರ್ ಬೆಲೆನೂ ಫುಲ್ ಹೈ ಮಾಡಿಬಿಟ್ಟಿದ್ದಾರೆ. ನಾರ್ಮಲ್ ಪೀಪಲ್ಸ್ಗೆ ಹೆವಿ ಕಷ್ಟ ಆಗುತ್ತೆ. ನೋಡ್ತೀನಿ ರೀಲ್ಸ್ ಒಳಗೆ ಎಲ್ಲರೂ ಪಾಪ ಎಷ್ಟು ಕೂಡ ದೊಡ್ಡ ಒಳಗೆಲ್ಲ ನಿಂತಿದ್ದಾರೆ, ಸಿಲಿಂಡರ್ ಎಲ್ಲ ಹಿಡ್ಕೊಂಡು. ಬಿಸಿಲಿದೆ, ಮಟ ಬಿಸಿಲಾಗೂ ನಿಂತಿದ್ದಾರೆ ಪಾಪ. ಬೆಂಗಳೂರು ಒಳಗಿರೋ ಪಿ ಜಿ ಹೋಟೆಲ್ಸ್ ಒಳಗೆಲ್ಲಾನು ಹೊರಗ ಒಲಿ ಮಾಡ್ಕೊಂಡು ರೆಡಿ ಮಾಡಕ್ಕೆ ಹತ್ಬಿಟ್ಟಾರ. ಇನ್ನು ಕೇಳ್ತೀರ ಇನ್ನೊಂದು ಅಪ್ಡೇಟೆಡ್ ನ್ಯೂಸ್ ಏನಪ್ಪ ಅಂತಂದ್ರೆ, ಇನ್ಫೋಸಿಸ್ ಈ ಥರ MNC ಕಂಪ್ನಿ ಒಳಗೆಲ್ಲ ಮಧ್ಯಾಹ್ನ ಲಂಚ್ ಎಲ್ಲ ಕೊಡ್ತಿದ್ರು. ಸೊ ಅವರಿಗೆಲ್ಲ ಆರಾಮಾಗಿ ಅಲ್ಲೇ ಊಟ ಎಲ್ಲ ಮಾಡ್ಕೊಳ್ಳೋದಿತ್ತು. ಅವರೆಲ್ಲ ಇವಾಗ ಗ್ಯಾಸ್ ರೇಟ್ ಇನ್ಕ್ರೀಸ್ ಆಗೋಣ ಹೇಳ್ತೀನಿ, ಎಲ್ಲರಿಗೂ ಒಂದು ಅಪ್ಡೇಟ್ ಮಾಡಿದ್ದಾರೆ. ಎಲ್ಲರೂ ನೀವು ಊಟ ಮನೆಯಿಂದನೂ ತರಬೇಕು ಅಂತೇಳಿ. ಇಷ್ಟೊಂದು ಎಫೆಕ್ಟ್ ಆಗಿದೆ ರೀ. ಈ ಒಂದು MNC ಮೇಲೇ ಇಷ್ಟು ಎಫೆಕ್ಟ್ ಆಗಿದೆ ಅಂದರೆ ವಿಚಾರ ಮಾಡಿರಿ, ನಾರ್ಮಲ್ ಪೀಪಲ್ಸಿಗೆ ಹಿಂಗೆಲ್ಲ ಆಗಿರಬಾರ್ದು. ಪೈಲಾಗ ನಮ್ಮ ಇಂಡಿಯಾದೊಳಗೆ GST ರೇಟ್ ಫುಲ್ ಹೈ ಒಳಗದ. ಅದ್ರಾಗ ಬೇರೆ ಒಂದು ಉಳ್ಳಾಗಡ್ಡಿ ತೊಗೊಂಡ್ರು ಅದಕ್ಕೂ ಎಕ್ಸ್ಟ್ರಾ ರೊಕ್ಕ ಕೊಡಬೇಕು, ಒಂದು ಬಾಟ್ಲಿ ಖರೀದಿ ಮಾಡೋರು ಅದಕ್ಕೆ ಎಕ್ಸ್ಟ್ರಾ ರೊಕ್ಕ ಕೊಡಬೇಕು, ನೀ ಜಾಸ್ತಿ ಗಳಿಸಿದ್ರು ಕೊಡಬೇಕು, ನಿಂಗೆ ಜಾಸ್ತಿ ಲಾಭ ಬಂದ್ರೂ ಕೊಡಬೇಕು, ಏನು ಮಾಡಿದ್ರು ಪ್ರತಿಯೊಂದಕ್ಕೂ GST ಕಟ್ಟಬೇಕು. ಅದ್ರಾಗ ಇನ್ನೊಂದು ಇದು ಸರ್ಪ್ರೈಸ್ ಅನ್ನೋಂಗೆ ಮತ್ತು ವಾಪಸ್ ಈ ಗ್ಯಾಸ್ ರೇಟ್ ಇನ್ಕ್ರೀಸು, ಪೆಟ್ರೋಲ್ ರೇಟ್ ಇನ್ಕ್ರೀಸು ಮುಗುದ್ದೇ ಹೋಯ್ತು. ನಮ್ಮ ನಾರ್ಮಲ್ ಪೀಪಲ್ಸಿಗೆ ತುಂಬಾ ಕಷ್ಟ ಆಗುತ್ತೆ ರೀ. ಇವಾಗ ಪೆಟ್ರೋಲ್ ರೇಟ್ ಹೆಂಗಿದ್ರು ಇನ್ಕ್ರೀಸ್ ಆಗಿದ್ರೆ ನಾನು ಅನ್ಕೊಂತೀನಿ ಇವಾಗ ಕಂಪ್ನಿಗಳೆಲ್ಲಾನು ವರ್ಕ್ ಫ್ರಮ್ ಹೋಮ್ ಕೊಡ್ತಾರ ಅಂತೇಳಿ. ಯಾಕೋ ನಂಗೂ ಡೌಟ್ ಬರ್ಲಿಕ್ಕದ. ಬಿಕಾಸ್ ರೇಟ್ ಅಂತೂ ಹೈ ಆಗಿ ಹೋಗ್ತಿದೆ ರೀ ಸಿಕ್ಕಾಪಟ್ಟೆ. ಆ ಕಡೆಯಿಂದ ಬರ್ತಾನೆ ಇಲ್ಲ ಪೆಟ್ರೋಲ್ ಅಂತೂ. ಅಡುಗೆ ಮಾಡೋರಿಗೆ ಗೊತ್ತು ಒಂದು ಸಿಲಿಂಡರ್ ಎಷ್ಟು ದಿನ ಬರ್ತತಿ ಅಂತ ಹೇಳಿ. ಇನ್ನು ಮಾಲ್ ಹೇಳ್ತೀನಿ ಕೇಳ್ರೆ, ನಾವೇನಾರು ಸುಮ್ಮ ಹಂಗೆ ತಮಾಷೆ ಮಾಡ್ಕೊಂಡು ಹೋಗಿ ಮಮ್ಮಿ ನಾನು ಮ್ಯಾಗಿ ಮಾಡ್ಕೊತೀನಿ ಅಂದ್ರೆ ಬರ್ತಾಳೆ ಮೋಳೆ ಗುಳ್ಳವ ಬಾಯಲ್ಲಿ ಕುಂದ್ರವ ಮೊದಲ ಗ್ಯಾಸ್ ರೇಟ್ ಜಾಸ್ತಿ ಆಗ್ಯದ ನಿನ್ನೊಂದೇನು ಆ ಕಡೆ ಅಂತೇಳಿ. ಈಗ ಹೇಳ್ತೀನಿ, ಖರ್ಚು ಮಾಡ್ಬೇಕಾದ್ರೆ ಮನೆಯೊಳಗೆ ಎಂಟ್ರಿನೇ ಇಲ್ಲ, ಕಿಚನ್ ಒಳಗಿನ ಮೇಲೆ ಅದ. ನಮ್ಮ ಮಮ್ಮಿಗಳೆಲ್ಲ ಫುಲ್ ಸ್ಟ್ರಿಕ್ಟ್ ಆಗಿಬಿಡ್ತಾರೆ, ನೋ ಎಕ್ಸ್ಟ್ರಾ ಗ್ಯಾಸ್ ಯೂಸ್ ಮಾಡೋಂಗಿಲ್ಲ, ಏನು ಬೇಕು ಹೇಳಿ ಒಂದೇ ಟೈಮ್ ಕುಕ್ ಮಾಡಿ ಬಿಟ್ಬಿಡ್ತೀವಿ ಅಂತೇಳಿ. ಸೊ ಎಲ್ಲ ಕಡೆಯಿಂದ ಇದು ಎಫೆಕ್ಟ್ ಆಗ್ತಾನೆ ಹೋಗ್ತಿದೆ ಅನ್ಕೋತೀನಿ. ಏನ ಅಂದ್ರೂ ಪೈಲ ಅಡುಗೆ ಮನೆ ಒಂಥರ ಶಾಂತಿ ಇದ್ರೆ ಮನೆ ಎಲ್ಲ ಶಾಂತಿ ಇರುತ್ತೆ. ಬಿಕಾಸ್ ಅಡುಗೆ ಮನೆಯಿಂದನ ಅಲ್ಲ ನಮ್ಮ ದೇಹಕ್ಕೆ ಬೇಕಾಗಿರೋ ನಮ್ಮ ಭೋಜನ ಎಲ್ಲ ಬರೋದು, ಎಲ್ಲ ಹೊಟ್ಟೆ ತುಂಬ ತಿನ್ಕೊಂಡು ಆರಾಮಾಗಿ ಅಲ್ಲೇ ಆಗಿರೋದು. ಸೊ ಅಲ್ಲಿಗೆ ಪ್ರಾಬ್ಲಮ್ ಬಂದ್ಬಿಟ್ಟದ ರೀ. ಇವಾಗ ಏನು ಮಾಡೋದು ಹೇಳ್ರಿ? ಆವಾಗ ಒಲಿ ಮ್ಯಾಗ ಅಡುಗೆ ಮಾಡಂತಂದ್ರೆ ಒಲೆ ಒಣ್ಣ ಕೆಟ್ಟು ಹೋಗಿ ಬರ್ತದೆ, ಯಾವ ಮಾಡ್ತಾನೆ ಅಡುಗೆ ಒಲಿ ಮೇಲೆ ಅಂತ ಅಂತಿದ್ರಿ. ಇವಾಗ ಹೇಳ್ತೀನಿ ಗ್ಯಾಸ್ ರೇಟ್ ಇನ್ಕ್ರೀಸ್ ಆಗ್ಯದ ಎಲ್ಲರೂ ನಡಿ ಹೊಳ್ಳೆ ಅಂತೇಳಿ ಕಟ್ಟಿಗೆ ಒಲಿಗೆ ಹೋಗ್ಬಿಟ್ಟಾರೆ ಎಲ್ಲರೂ. ಅದೊಂಥರ ಫನ್ನಿ ಅದ ನೋಡಕ್ಕೆಲ್ಲ. ಅಂದ್ರ ಅವಾಗ ಒಂಥರ ಆಟಿಟ್ಯೂಡ್ ಹೇಳೋರೆಲ್ಲ ಹುಡುಗಿರು ಮತ್ತೆ ಎಲ್ಲ ಆಂಟಿಗಳೆಲ್ಲ, ಈಗ ಒಲಿ ಮೇಲೆ ಯಾರು ಮಾಡ್ತಾರೆ, ಇವಾಗೆಲ್ಲ ಗ್ಯಾಸ್ ಮೇಲೆ ಮಾಡ್ಬೇಕು, ಇದೆಲ್ಲ ಅಪ್ಡೇಟೆಡು ಅಂತ. ಇವಾಗ ಹೇಳ್ತೀನಿ ಎಲ್ಲರೂ ಬ್ಯಾಕ್ ಟು ದ ಓಲ್ಡ್ ಅಂತ ಅನ್ನೋಂಗೆ ಎಲ್ಲರೂ ವಾಪಸ್ ಸೌದೆ ಒಲೆಗಳ ಕಡೆಗೆಲ್ಲ ಹೋಗ್ತಿದ್ದಾರೆ. ಅದೆಲ್ಲ ನಾರ್ಮಲ್ ಆಗಿ ನಾವಾದರೆ ಇನ್ನು ರೆಸ್ಟೋರೆಂಟ್ಸು ಪೀಚೀಸ್ ಎಲ್ಲನೂ ನೋಡ್ತಾನೆ ಇದ್ದೀರಾ, ಎಲ್ಲ ಕಡೆ ಕಾಮನ್ ಆಗಿ ಯೂಸ್ ಮಾಡ್ತಿದ್ದಾರೆ. ಸಡನ್ ಆಗಿ ರೇಟ್ ಇನ್ಕ್ರೀಸ್ ಆಗಿ ತುಂಬಾ ಕಷ್ಟ ಆಯಿತು. ಅಲ್ಲೆಲ್ಲ ಒಂದು ಕಡೆ ಯುದ್ಧ ರೀ, ಅಲ್ಲಿಂದ ಇಲ್ಲಿ ತೊಗೊಂಬರ ಖರ್ಚು ಮತ್ತೆ ವಾಪಸ್ ನಮ್ಮ ರಾಜ್ಯಕ್ಕೆ ಎಲ್ಲರೂ ಸೇರ್ಕೊಂಡು ನಮ್ಮ ಗ್ಯಾಸ್ ರೇಟ್ನ ಹೈ ಮಾಡಿಟ್ಬಿಟ್ರು. ಮುಗೀತು. ಬರ್ತಾ ನಮ್ಮ ಜೀವನ ಇಲ್ಲಿಗೆ ಬರ್ತಾ ಇದೆ. ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಸಾಕಾಗೋದೇ ಇಲ್ಲ, ಖರ್ಚು ಅಂತ ಮುಟ್ತಾನೆ ಇದೆ. ಅವಾಗ ಒಂದು ಕಾಲ ಇತ್ತು, ಒಂದು 10 ರೂಪಾಯಿ ಗಳಿಸಿದ್ರೆ ಏನು ಹೇಳ್ತೀನಿ ಆರಾಮ್ ದುನಿಯಾ ಮಾಡ್ಬೋದೈತೆ. ಇವಾಗ ಹೇಳ್ತೀನಿ ಲಕ್ಷ ಗಂಟಲೆ ಸ್ಯಾಲ್ರಿ ತಗೋತಾರೆ ಪಾಪ, ನೆಮ್ಮದಿನೇ ಇಲ್ಲ. ಎಲ್ಲಿ 1 ರೂಪಾಯಿ ಸೇವ್ ಮಾಡೋಕ್ಕೂ ಹೋಗಲ್ಲ. ಹೇಳ್ತಾರೆ ಬೆಂಗಳೂರಲ್ಲಿ ಕುತ್ಕೊಂಡು ಅದು ಮಾಡ್ಬೋದು ಇದು ಮಾಡ್ಬೋದು ಅಂತೇಳಿ. ಇಲ್ಲಿ ಖರ್ಚಿಗೆ ರೊಕ್ಕ ಸಾಲಲ್ಲ ರೀ ದುಡ್ಡಿದ್ದು. ಅದ್ರ ಬೇರೆ ನಿಮ್ಗೆ ಗೊತ್ತಲ್ಲ, ಇನ್ನೇನಾದರೂ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಆಗುತ್ತೆ ತಡೆಯಿಂದ ಇಂಡಕ್ಷನ್ ತೊಗೊಂಡು ಅವಾಗ ಇಂಡಕ್ಷನ್ ಯೂಸ್ ಮಾಡ್ತೀವಿ ಅಂತ ಹೇಳಕ್ಕೂ ಬರಲ್ಲ. ಪೈಲಾನು 1 ಯೂನಿಟ್ ಜಾಸ್ತಿ ಹೋದ್ರೆ ಡಬಲ್ ರೇಟ್ ಹಾಕ್ತಿದಾರ. ಸೊ ಈ ಥರ ಇರ್ಬೇಕಾದ್ರೆ ಎಲ್ಲನೂ ಹೇಳ್ತೀವಿ, ಒಂದು ಕ್ರಿಟಿಕಲ್ ಮೂವ್ ಒಳಗೆ ಹೋಗ್ತಿದ್ದಾರೆ ನಮ್ಮ ಜೀವನ ಇವಾಗ.
ಅದೇನೋ ಗೊತ್ತಿಲ್ಲ, ನಂಗೆ ಅನ್ಸುತ್ತಪ್ಪ ಇಲ್ಲ ಫಸ್ಟ್ ಏನಾರ ಆಗಲಿ ಆಗಿತ್ತ ಜಲ್ದಿರ ಹೋಗೋದು, ಅಲ್ಲಿಂದ ಬಡ ಬಡ ಪೆಟ್ರೋಲ್ ಎಲ್ಲ ಬರಲಿ, ಅಟ್ಲೀಸ್ಟ್ ಒಂದು ಸ್ವಲ್ಪ ಏನಾದರೂ ಯೂಸ್ ಆಗಲಿ ನಮ್ಗೆ ಜನಸಾಮಾನ್ಯರಿಗೆ, ಇಲ್ಲಿರುವಂಥ ಪ್ರಜೆಗಳಿಗೆ. ಸೊ ನಮ್ಮ ರಾಜಕೀಯ ಒಂದು ಸ್ವಲ್ಪ ಅದ್ರ ಕಡೆ ಗಮನ ಹರಿಸಿದ್ರೆ ಚಲೋ ಆಗತ್ತೆ. ಒಂದು ಸಾಬರಿ ಸುಮ್ಮನೆ ರೇಟ್ ಇನ್ಕ್ರೀಸ್ ಮಾಡಿ ಜನಸಾಮಾನ್ಯರ ಜೀವನಾನ ಹಿಂಗೆ ಹಿರ್ಕೋದಕ್ಕಿಂತ ಅವ್ರೇನಾದರೂ ಸ್ವಲ್ಪ ಮಾತಾಡಿದ್ರೆ ಅಥವಾ ಬೇರೆ ಬೇರೆ ಕಂಟ್ರಿಗಳ ಜೊತೆಯಿಂದ ಮಾತಾಡಿ ಒಂದು ಸ್ವಲ್ಪ ಪೆಟ್ರೋಲು ಗ್ಯಾಸು ಅದು ಇದು ಏನಾದರೂ ಅನುಕೂಲತೆ ಮಾಡಿಕೊಟ್ರೆ ನಾವು ಆರಾಮಾಗಿ ನಮ್ಮ ಇಂಡಿಯಾ ಅಂತೇಳಿ ರಿಲ್ಯಾಕ್ಸ್ ಆಗಿ ನಾವು ಹ್ಯಾಪಿಯಾಗಿರ್ತೀವಲ್ವ. ಮತ್ತೆ ನಾಳೆ ಇದೇ ಟೈಮಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಗುಡ್ ನೈಟ್, ಶುಭರಾತ್ರಿ. ಮತ್ತು ಗ್ಯಾಸ್ ತುಂಬಿಸೋದು ಮಾತ್ರ ಮರಿಬೇಡ್ರಿ. ಬಾಯ್.